ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ಶನಿವಾರ ನಾವು ಹೊರಗೆ ಹೋಗ್ತಾ ಇದೀವಿ ಸ್ವಲ್ಪ ನಮ್ಮ ಪಾಪುಗೆ ಸೈನ್ಸ್ ಆಕ್ಟಿವಿಟೀಸ್ಗೆ. ಅದಕ್ಕೋಸ್ಕರ ಎಕ್ಸ್ಪೆರಿಮೆಂಟ್ಗೋಸ್ಕರ. ಸೊ ಅದಕ್ಕೆ ಆಚೆ ಹೋಗ್ತಾ ಇದೀವಿ. ಸಖತ್ ಕಾವಿದೆ. ಎಷ್ಟು ಕಾವಿದೆ ಅಂದರೆ ಯಪ್ಪ, ಒಂದು ಚೂರು ಮಳೆ ಬಂದಿಲ್ಲ ಇನ್ನು. ಹೋದ ವಾರ ಟೈಫಾನ್ ಬರುತ್ತೆ ಅಂತ ಅಂದ್ಕೊಂಡು ಟೈಫಾನು ಬರಲಿಲ್ಲ, ಏನೂ ಬರಲಿಲ್ಲ. ಸ್ವಲ್ಪ ತಣ್ಣಗೆ ಗಾಳಿ ಬಂದು ಫುಲ್ಲು ಹೀಟ್ ವೇವ್ಸ್ನ ಬಿಟ್ಟೋಗಿದೆ. ಇರ್ತಾರೋ ಈ ಸೆಕೆನಲ್ಲಿ ಅನಿಸ್ಬಿಡುತ್ತೆ ಒಂದೊಂದ್ಸಲ. ನಮ್ಮ ಮೈಸೂರಲ್ಲೆಲ್ಲ ನಮ್ಮೂರಲ್ಲೆಲ್ಲ ಇಷ್ಟು ಸೆಕೆ ಇರೋದಿಲ್ಲ. ಸೆಕೆ ಇರುತ್ತೆ ಬಟ್ ಇಷ್ಟು ಕಾವು ಇರೋದಿಲ್ಲ. ಒಂಚೂರು ಗಿಡ ಮರ ಅಲಾಡ್ತಾನೆ ಇಲ್ಲ. ಹೊರ್ಗಡೆ ತರಕಾರಿ ತಗೊಳ್ಳೋಣ ಅಂತ ಬಂದೆ, ಬಟ್ ಇಲ್ಲೊಂದು ಪಾಂಡ್ ಇದೆ. ಪಾಂಡಲ್ಲಿ ಎಷ್ಟು ಚೆನ್ನಾಗಿ ತಾವರೆ ಹೂಗಳು ಬಿಟ್ಟಿದೆ ನಿಮ್ಗೆ ತೋರಿಸ್ತೀನಿ. ಬಟ್ ಇವಾಗ ಲೋಟಸ್ ಸೀಸನಲ್ಲಿ ತುಂಬ ಚೆನ್ನಾಗಿ ಲೋಟಸ್ ಪಾಂಡ್ಗಳನ್ನ ಮಾಡಿರ್ತಾರೆ ಇಲ್ಲಿ ಚೈನಾದಲ್ಲಿ. ಆಮೇಲೆ ಇಲ್ಲಿ ಚೈನಾದಲ್ಲಿ ಲೋಟಸ್ದು ರೂಟ್ಸ್ ಇರುತ್ತಲ್ಲ, ತುಂಬಾ ತಿಂತಾರೆ ಇಲ್ಲಿ ಲೋಟಸ್ ರೂಟ್ಸ್ನ. ಸೊ ಅದಕ್ಕೆ ತಾವರೆ ಹೂವಿನ ಗಿಡನ ಅಲ್ಲಲ್ಲೇ ನೋಡ್ಬೋದು ಪಾಂಡ್ಸ್ ಎಲ್ಲನೂ. ಇದೇನೆ ಆ ಪಾಂಡ್ ಹತ್ರ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಅಂತ ಒಂದು ಸ್ವಲ್ಪ ಇಲ್ಲಿ ಕಟ್ಟೆ ಥರ ಕಟ್ಟಿ ಚೇರೆಲ್ಲ ಹಾಕಿದ್ದಾರೆ. ಎಷ್ಟು ಚೆನ್ನಾಗಳಿದೆ ನೋಡಿ. ತಾವರೆ ಒಣಗ್ತಾ ಇದೆ ಅನ್ಸುತ್ತೆ, ಸೀಸನ್ ಮುಗ್ದು. ಹತ್ರದಲ್ಲೆಲ್ಲ ಇರುತ್ತೆ, ಮೋಸ್ಟ್ಲಿ ಎಲ್ಲ ಕಿತ್ಬಿಟ್ಟಿದ್ದಾರೆ. ಡ್ರೈಯಿಂಗ್ ಪಾಂಡು ವಿಂಟರಲ್ಲಿ. ಈಗ ಇದು ಸಮ್ಮರಲ್ಲಿ ಈಗ ವಾಟರ್ ಬರುತ್ತೆ, ಅಂದರೆ ಅವರೇ ನೀರು ಇಟ್ಟಿರ್ತಾರೆ ಏನೋ ಗೊತ್ತಿಲ್ಲ, ಪೈಪ್ನ ಆನ್ ಮಾಡಿಬಿಟ್ಟು ಗಿಡ ಹಾಕಿರ್ತಾರೆ ಅನಿಸುತ್ತೆ. ಸೊ ಇದು ಕ್ಲೀನಾಗಿ ಸ್ಪ್ರಿಂಗಲ್ಲಿ ಹಾಕ್ಬೋದು ಅವರು. ಆಲ್ಮೋಸ್ಟ್ ಸಮ್ಮರ್ ಟೈಮು ಅಂದರೆ ಒಂದು 4-5 ತಿಂಗಳಲ್ಲಿ ಈ ಥರ ಬಂದು ತಾವರೆ ಹೂವು ಆಗುತ್ತೆ. ಮೇಲ್ಗಡೆ ಕಾಣಿಸ್ತಿರೋದು ಆ ಕಡೆ ಒಂದು ಈ ಕಡೆ ಒಂದು ಫ್ಲೈ ಓವರು. ಅದ್ರ ಪಕ್ಕನೇ ಇಲ್ಲಿ ಪಾಂಡ್ ಮಾಡ್ಕೊಂಡಿದ್ದಾರೆ. ಮತ್ತು ಇದನ್ನ ಒಂದು ಪಾರ್ಕ್ ಮಾಡ್ಕೊಂಡಿದ್ದಾರೆ ನೋಡಿ. ಫ್ಲೈ ಓವರ್ ಕೆಳಗಡೆನೆ ಪಾರ್ಕ್ ಇದೆ. ಇಲ್ಲೆಲ್ಲ ಜನಗಳು ಆರಾಮಾಗಿ ವಾಕ್ ಮಾಡ್ತಾರೆ. ನಾನು ಲಾಸ್ಟ್ ಟೈಮ್ ಇಲ್ಲಿ ಬಂದಿದ್ದಾಗ ಸ್ವಲ್ಪ ಇಲ್ಲಿ ವಾಕಿಂಗ್ ರೋಡ್ಗೆ ಟ್ರ್ಯಾಕ್ ಅಂತ ಎಲ್ಲ ಏನೂ ಹಾಕಿರಲಿಲ್ಲ. ಈ ಬ್ಲೂ ಕಲರ್ ಕಾಣಿಸ್ತಿದೆಲ್ಲ ಇದು. ಬಟ್ ಈ ಸಲ ಅಂದರೆ ಇವಾಗ ಒಂದು 2-3 ತಿಂಗಳ ಹಿಂದೆ ಹಾಕಿದ್ದಾರೆ ಅನ್ಸುತ್ತೆ ಇದನ್ನು. ಸೊ ವಾಕಿಂಗಿಗೆ ಅಂತಲೇ ಟ್ರ್ಯಾಕ್ ಮಾಡಿದ್ದಾರೆ ನೋಡಿ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಇಲ್ಲಿಂದ ನೋಡಿ. ಇಲ್ಲಿ ಫ್ಲೈ ಓವರ್, ಇಲ್ಲಿ ಕಾರ್ಗಳೆಲ್ಲ ಓಡಾಡುತ್ತೆ. ಈ ಕಡೆ ಮೇಲ್ಗಡೆ ಕಾರು ಸ್ಕೂಟರ್ ಎಲ್ಲ. ಸೊ ಇಲ್ಲಿಂದ ವಾಕಿಂಗಿಗೆ ಒಂದು ಸುತ್ತ ರೌಂಡ್ ಹಾಕೋಕ್ಕೆ ಅಂತ ಇಲ್ಲಿ ಟ್ರ್ಯಾಕ್ ಮಾಡಿದ್ದಾರೆ. ನಮ್ಮ ಕಡೆ ಹತ್ರ ಬಂದಿದ್ದೀವಿ. ನಮ್ಮ ಪಾಪಕ್ಕೆ ಬಾಯಾರಿಕೆ ಆಗಲಿ ಅಂತ ಸ್ವಲ್ಪ ನೀರು ತಗೊಳ್ಳೋಣ ಅಂತ. ಯಾವ್ದು ಬೇಕೋ ತಗೋ. ಇದೇನೋ ರೇಷನ್ ಅಂಗಡಿನೇ ಮಾಡಿಬಿಟ್ಟವ್ರೆ. ತರಕಾರಿ ಮಾಡ್ತಲ್ಲ ಒಂದು ರೇಷನ್ ಅಂಗಡಿ. ಕಡಲೆ ಬೀಜ 2 ಥರ ಸಿಗುತ್ತೆ. ಏನೋ ಹಿಟ್ಟು ಮಡಗಿದಾರಪ್ಪ ಇಲ್ಲಿ. ಜೋಳದ ಹಿಟ್ಟಿದು, ಇದು ಮೈದಾ ಹಿಟ್ಟು ಥರ ಇದೆ. ನವಣೆ, ಜೋಳದ್ದು ನುಚ್ಚು, ಅಕ್ಕಿ, ಅದು ಜೋಳನೇ ಅಂತ ಅನಿಸುತ್ತೆ. ಮತ್ತು ಓಟ್ಸು. ಯಾವುದು? ಇಲ್ಲ ಅದು ಬೇರೆ. ಇಲ್ಲಿ ಅಡ್ವರ್ಟೈಸ್ಮೆಂಟ್ ಮಾಡ್ತಿರೋದು ಅದು. ಇದು ಗಂಜಿ ಮಾಡ್ಕೊಂಡು ಕುಡಿತಾರೆ ನೋಡಿ. ಎಷ್ಟು ಥರ ಇದೆ. ಬಾಳೆಕಾಯಿ ಚಿಪ್ಸು, ಮತ್ತು ಗ್ರೀನ್ ಕಲರು ಸೀಡ್ಸು, ಬಟಾಣಿ, ರಾಜ್ಮಾ, ಏನೇನೋ ಇದೆ. ಇದನ್ನೆಲ್ಲ ಗಂಜಿ ಮಾಡ್ಕೊಂಡು ಕುಡಿತಾರೆ ಅವರು. ಇದೇನು ಕಾಳಿದೆ, ಈ ಥರ ಕಾಳು. ಇದೇನು ಅಲಸಂದೆ ಕಾಳು ಥರ ಇದೆ. ಅದೇನು ಕಾಳು ಗೊತ್ತಿಲ್ಲ. ಒಟ್ಟಿನಲ್ಲಿ ಚೈನೀಸ್ ಕಾಳು. ಎಲ್ಲ ಕಾಳುಗಳು ಒಳ್ಳೆಯದೇನೆ. ಇದು ಯಾವುದೋ ಕಾಳನ್ನ ಅಪ್ಪಚ್ಚಿ ಮಾಡಿರೋ ಕಾಳು. ಹಸಿರು ಕಾಳು ಸಿಗುತ್ತೆ ಇಲ್ಲಿ. ಹಸಿರು ಕಾಳು ಸ್ವಲ್ಪ ಕಾಸ್ಟ್ಲಿನೇ. ಪ್ಯಾಕೆಟಾಗಿ ಮಾಡಿಟ್ಟಿದ್ರೆ ಲೂಸ್ ತೊಗೊಂಡ್ರೆ ಕಡಿಮೆ ಸಿಗುತ್ತೆ ನಮಗೆ. ಲೂಸ್ ಎಲ್ಲ ಆಪೋಸಿಟ್ ಅನ್ನೋದು ಸಿಗುತ್ತೆ. ಈರುಳ್ಳಿ ಹೋದ್ರೆ ಚೆನ್ನಾಗಿರುತ್ತೆ. ಬರೀ ಒಂದೇ ಒಂದಿದೆ, ಎಲ್ಲ ಕಪ್ಪಲ್ಲಿದೆ. ಇದು ಏನು ತರಕಾರಿ ಅಂತ ಯಾರಿಗಾರು ಗೊತ್ತಿರೋ ಕಮೆಂಟ್ ಸೆಕ್ಷನ್ ತಿಳಿಸಿ. ಚಪ್ರದ ಅವರೆಕಾಯಿನ ಏನೋ ಗೊತ್ತಿಲ್ಲ. ಮಾರ್ಕೆಟ್ ಅಂತ ನೋಡಿ. ಇವತ್ತು ಮಾರ್ಕೆಟ್ ಎಲ್ಲಾನು ತೊಳೆದು ಕ್ಲೀನ್ ಮಾಡ್ತಿದ್ದಾರೆ ನೆಲನ. ಅಲ್ಲಿ ಮಿಷಿನಲ್ಲಿ ತೊಳಿತಾ ಇದೆ. ಇಲ್ಲಿ ಇವರು ಒರೆಸ್ಕೊಂಡು ಹೋಗ್ತಾ ಇದ್ದಾರೆ ಕ್ಲೀನಾಗಿ. ಜಾರತ್ತೆ ಪಪ್ಪು, ಒಣಗಬೇಕು. ಯಾಕಡೆ ಹೋಗೋಣ? ಮಿಷಿನ್ ಕಲಿಸಿದಾರಲ್ಲ, ಅದೇ ಜನಗಳು ಓಡಿಸ್ತಾ ಇರೋದು. ಹೌದು. 你几个孩子？2个，一个，帅的，漂亮的。这个都一样的吗？一样。ಚಿಕ್ಕದು ಎತ್ತಕ್ಕೆ ಆಯ್ತಿಲ್ಲ, ತುಂಬ ದೂರ ಇಟ್ಬಿಟ್ಟಿದ್ದಾರೆ. ಈರುಳ್ಳಿ ಒಂದು ವಾರಕ್ಕಾಗಷ್ಟು ತಗೊಂಡ್ಬಿಡ್ತೀನಿ.
ಒಂದು 4-5 ತೊಗೊಂಡಿರ್ತೀನಿ, ದಪ್ಪ ಇರುತ್ತಲ್ಲ ಸೈಜು ಅಂತ. ಆದರೆ ಅದು ಖಾಲಿನೇ ಆಗಿಬಿಡುತ್ತೆ. ದಿನ 2-3 ಟೈಮ್ ಅಡುಗೆ ಮಾಡಬೇಕಲ್ಲ, ಅದಕ್ಕೆ ಈ ಟೈಮಲ್ಲಿ ನಮಗೆ ಒಳ್ಳೆ ಕ್ವಾಲಿಟಿ ಇರೋ ಈರುಳ್ಳಿ ಸಿಕ್ಕೋದು. ಚಳಿಗಾಲದಲ್ಲಿ ಚೆನ್ನಾಗಿ, ಚಳಿಗಾಲದಲ್ಲೆಲ್ಲ ಕೊಳ್ಕೊಂಬಿಡುತ್ತೆ. ಕುಂಬಳಕಾಯಿ ನೋಡಿ ವರ್ಷ ಹೆಂಗಿದೆ, ಡಿಫ್ರೆಂಟ್ ಕುಂಬಳಕಾಯಿ. ಇದು ಗೆಣಸಿದು. ಈ ಕುಂಬಳಕಾಯಿ ಡಿಫ್ರೆಂಟ್ ಆಗಿದೆ. ಈ ಥರ ನಾನು ಕುಂಬಳಕಾಯಿ ನೋಡೇ ಇಲ್ಲ ಒಂದ್ಸತಿನೂ, ಇದೇ ಫಸ್ಟ್ ಟೈಮ್ ನೋಡ್ತಿರೋದು. ಇದೆರಡು ಒಂದೇನ ಕೇಳಿ. ಎಷ್ಟಂತ ಕೆಜಿ ತಗೊಳ್ಳೋಣ? ನಾಯಿಗ ಹೋಗಿ ಚಗ ಹಾವಮ್ಮ. ಆರೆಂಜ್ ಕಲರ್ ಇದೆ ನೋಡಿ ಕುಂಬಳಕಾಯಿ, ಏನು ಚೆನ್ನಾಗಿದೆ ಇದು ದುಮ್ಮಕ್ಕೆ. ಅಷ್ಟು ದಪ್ಪ ಇಲ್ಲ. ನಮಗೆ ಇಲ್ಲಿ ಈ ಥರ ಕುಂಬಳಕಾಯಿ ತುಂಬ ಟೇಸ್ಟ್ ಕೊಡುತ್ತೆ. ಚಪಾತಿ ಪಲ್ಯಕ್ಕೆ, ಅಕ್ಕಿ ರೊಟ್ಟಿ ಪಲ್ಯಕ್ಕೆ ಈ ಥರದ ಕುಂಬಳಕಾಯಿ ತುಂಬ ರುಚಿ ಇರುತ್ತೆ. ಅದು ಇನ್ನೂ ಒಂದ್ಸಲ ಟೇಸ್ಟ್ ಮಾಡಿಲ್ಲ, ತೊಗೊಂಬರ್ಬೇಕು ಒಂದಿನ. ಅಂದರೆ ನಾವು ಇಟ್ಕೊಂಡು ಯೂಸ್ ಮಾಡಬೇಕಾಗುತ್ತೆ. ದಪ್ಪ ಅಷ್ಟು ದಪ್ಪ ಇರುತ್ತೆ ಅದು ಕುಂಬಳಕಾಯಿ. ಈ ಒಂದು ಗೆಡ್ಡೆ ಇದೆ. ಈ ಗೆಡ್ಡೆ ಏನು ಅಂತ ಯಾರು ಗೊತ್ತಿದ್ರೆ ಕಮೆಂಟ್ಸಲ್ಲಿ ತಿಳಿಸಿ. ನೋಡೋಕ್ಕೆ ಬೀಟ್ರೋಟ್ ಥರ ಇದೆ, ಕಲರ್ ಆಲೂಗೆಡ್ಡೆ ಥರ ಇದೆ, ಬಟ್ ಏನು ಗೆಡ್ಡೆ ಅಂತ ಗೊತ್ತಿಲ್ಲ. ಕಮೆಂಟ್ಸಲ್ಲಿ ತಿಳಿಸಿ ಗೊತ್ತಿದ್ರೆ ಈ ಗೆಡ್ಡೆ. ಹೆಂಗಿದೆ ಅಂತ ಇದು ಇದೂ ತಿಂತಾರೆ ಗೊತ್ತಾ? ಪರಂಗಿ ಮರ ಇದ್ದಂಗಿದೆ. ಪರಂಗಿ ಮರನೂ ತಿಂತಾರೆ. ಆದರೆ ಪರಂಗಿ ಮರ ಅಲ್ಲ ಇದು, ಇದೇನೋ ಮರ ಕಟ್ ಮಾಡಿ ಇದನ್ನ ಮಾತ್ರ ತಿಂತಾರೆ ಸ್ಟೆಮ್ನ. ಎಲ್ಲ ಕಡೆ ಮಣ್ಣಿ ಇರುತ್ತೆ ಕ್ಯಾರೆಟಲ್ಲಿ. ಸೊ ಇರೋದನ್ನ ಒಂದು 3 ಕ್ಯಾರೆಟ್ ತೊಗೊಂಡ್ರೆ ಸಾಕು. ದಿನ ಕ್ಯಾರೆಟ್ ಯೂಸ್ ಮಾಡೋದ ಅವಶ್ಯಕತೆ ಇದ್ದಾಗ ಮೂಲಂಗಿ ತೊಗೊಂಡ್ರೆ ಒಂದೇ ಮೂಲಂಗಿ ತೊಗೊಳ್ಳೋದು ನಾವು. ಒಂದು ಮೂಲಂಗಿನೇ ಹೊಟ್ಟೆ ತುಂಬ ಸಾಂಬಾರು ಆಗುತ್ತೆ. ತುಂಬ ಮೂಲಂಗಿ ಇಲ್ಲ, ಒಂದೇ ಒಂದು ಮೂಲಂಗಿ, 3 ಕ್ಯಾರೆಟು ಮತ್ತು 2 ದಪ್ಪ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಇದು ಇಷ್ಟಕ್ಕೇ 140 ರೂಪಾಯಿ ಆಯಿತು. ಮಧ್ಯಾಹ್ನ ರೆಸ್ಟಿಂಗ್ ಟೈಮು, ಅದಕ್ಕೆ ಕೆಲವು ಅಂಗಡಿಗಳು ಲೈಟ್ ಆಫ್ ಮಾಡ್ಕೊಂಡಿರ್ತಾರೆ. ಇಲ್ಲಿ ಸಬ್ಸಿಗೆ ಸೊಪ್ಪು ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಂ ಚಗ ಇದು ಅಲಸಂದೆ ಕಾಳು, ಬಟ್ ಕಾಳು ಕಡಿಮೆ ಇರುತ್ತೆ. ಅಯ್ಯೋ ಅಷ್ಟೊಂದ ಇರಲಿ ಬಿಡಿ, ಅಷ್ಟು ಸಾಕು. ಹಾಂ ಗೌಲ ಇವಾಗಲೇ ಕಾಳು ಕಡಿಮೆ ಇರುತ್ತೆ, ಬಟ್ ಇದನ್ನ ಇವರು ಸಿಪ್ಪೆ ಸಮೇತ ಬೇಯಿಸ್ಕೊಂಡು ತಿಂತಾರೆ ಇವರು. ಅವ್ರಿಗೆ ವರ್ತು, ನಮಗೆ ಕಾಳು ಕಡಿಮೆ ಇರೋದ್ರಿಂದ ನಮ್ಗೆ ವರ್ತ್ ಆಗಲ್ಲ ಅದು. ಇವ್ರು ಹೆಂಗಿದೆ, ಕಾಂಗ್ರೆಸ್ ಗಿಡ ಇದ್ದಂಗಿದೆ. ಇದನ್ನು ತಿಂತಾರೆ. ಲೀವ್ ಕ್ವಾಯ್. ಇದಿಷ್ಟು ಸಬ್ಸಿಗೆ ಸೊಪ್ಪಿಗೆ 80 ರೂಪಾಯಿ. 80 ರೂಪಾಯಿ ಆಯಿತು. ಎಲ್ಲ ಕ್ಲೀನಾಗಿ ಒರೆಸ್ಕೊಂಡು ಹೋಗ್ಬಿಟ್ಟಿದ್ದಾರೆ ತೊಳೆದ್ಬಿಟ್ಟು. ಸೊ ನೆಲ ಎಲ್ಲ ಕ್ಲೀನ್ ಆಯ್ತು ಈಗ. ಹಾಂ ನೋಡ್ತಾ ಇದ್ದಾರೆ ನೋಡಿ, ಕ್ಲೀನಾಗಿ ಇಲ್ಲೆಲ್ಲ ನೀರೆಲ್ಲ ಹಾಕಿ ಕ್ಲೀನಾಗಿ ಒರೆಸಿದ್ದಾರೆ. ಈಗ ಕ್ಲೀನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನೆಲನ. ವೆಟ್ ಮಾರ್ಕೆಟ್ ಇದು, ವೆಟ್ ಮಾರ್ಕೆಟ್ನ ಕೂಡ ಕ್ಲೀನ್ ಮಾಡ್ಕೊತಾ ಇದ್ದಾರೆ. ಇಲ್ಲಿ ಜೀರಿಗೆ ಪ್ಯಾಕೆಟ್ ಎಲ್ಲ ಇಟ್ಟಿರ್ತಾರೆ ನೋಡಿ. ಇಲ್ಲಿ ಜೀರಿಗೆ ಪ್ಯಾಕೆಟು ಮತ್ತೆ ಬೀಳ್ಬೇಕು ಕ್ಲೀನಾಗಿ. ಹೌದು, ಕ್ಲೀನಾಗಿ ಸರಿಯಾಗಿ ಭಾಷೆ ಬರೆದಿರೋದ್ರಿಂದ ಅವರು ಚಿಕ್ವಾಯ್ ಹೂ ಅಂತ ಅಂದರು. ಅಂದರೆ 7.5, ನನಗೆ ಶುಕ್ವಾಯ್ ಹೂ ಅಂತ ಕೇಳಿಸ್ತು. ಅಂದರೆ 10.5 ಅನ್ನೋ ಥರ ಕೇಳಿಸ್ತು. ಸೊ ಭಾಷೆ ಬರೆದಿರೋದ್ರಿಂದ ಎಷ್ಟು ಡಿಫ್ರೆಂಟ್ ಅನಿಸುತ್ತೆ. ಅಂದರೆ ಎಲ್ಲರದು ಹಂಗೆ ಅನ್ಸಲ್ಲ. ಈಗ ಕೆಲವರು ಈಗ ಸೀನಿಯರ್ ಸಿಟಿಜನ್ಸ್ ಇರ್ತಾರೆ, ಅವರು ಅಪ್ಪಟ ಚೈನೀಸ್ ಭಾಷೆಯಲ್ಲಿ ಮಾತಾಡ್ತಾರೆ, ಅಂದರೆ ಹಳೇ ಶೈಲಿನಲ್ಲಿ. ಈಗ ನಮ್ಮ ಕಡೆ ಎಲ್ಲ ಒಂದೊಂದು ಭಾಗದಲ್ಲಿ ಒಂದೊಂದು ಥರ ಭಾಷೆ ಇರ್ತಾರೆ, ಆ್ಯಕ್ಸೆಂಟು. ಸೊ ಆ ಥರ. ಸೊ ಅವರು ಅಪ್ಪಟ ಚೈನೀಸ್ ಭಾಷೆಯಲ್ಲಿ ಒತ್ತಿ ದೀರ್ಘ ಎಲ್ಲ ಸುತ್ತಿ ಮಾತಾಡೋದ್ರಿಂದ ಕೆಲವೊಂದು ಅರ್ಥ ಆಗಲ್ಲ. ಇವಾಗ ಬಂದ್ವಿ. ಈ ಕೋಟ್ ಅಂತೂ ಹೊರಗಡೆ ಸೆಕೆ ಇರೋದಕ್ಕೂ ಸಖತ್ ಸೆಕೆ ಆಗ್ತಿರೋದಕ್ಕೂ ಇದನ್ನು ವಾಶ್ ಮಾಡ್ಬೇಕು ಇವಾಗ. ಬರೋ ಥರ ಆಗಿದೆ. ಗಾಡಿలో ಬರುವಾಗ ಸ್ವಲ್ಪ ತಣ್ಣಗಾಗ್ತಿತ್ತು. ಎಲ್ಲೋ ಸುತ್ತಮುತ್ತ ಯಾವುದೋ ಬೇರೆ ಊರಲ್ಲಿ ಮಳೆ ಬರ್ತಾ ಇದೆ ಅಂತ ಅನ್ಸುತ್ತೆ. ಇಲ್ಲಿ ಸ್ವಲ್ಪ ಬಿಸಿಲು, ಉರಿ ಬಿಸಿಲಿತ್ತು, ನೆರಳು ಸ್ಟಾರ್ಟ್ ಆಗ್ತಿದೆ. ಜಾಕೆಟ್ ಒಗಿಬೇಕೀಗ. ವಾಷಿಂಗ್ ಮಿಷಿನಲ್ಲಿ ಕೆಲವೊಂದು ಬಟ್ಟೆಗಳನ್ನ ಹಾಕೋಕ್ಕಾಗಲ್ಲ. ಈ ಥರ ಬಟ್ಟೆಗಳು, ಈ ಸಾಕ್ಸ್ನೆಲ್ಲ ಒಗ್ದೇ ಹಾಕಬೇಕು, ಇಲ್ಲಾಂದರೆ ಕರೆ ಹೋಗಿರೋದಿಲ್ಲ. ಸೊ ನಾನೀಗ ಕೈಯಲ್ಲೇ ಒಗಿತಾ ಇದ್ದೀನಿ. ಮಾರ್ಕೆಟಿಂದ ತರಕಾರಿ ತೊಗೊಬಂದ್ವಲ್ಲ, ಸೊ ಅದನ್ನೆಲ್ಲ ಜೋಡಿಸ್ಕೋಬೇಕು ಇವಾಗ. ನಮ್ಮ ಪಾಪು ಹೆಲ್ಪ್ ಮಾಡ್ತಾನೆ ಈಗ ಅಲ್ವಪ್ಪ? ತಗೋ, ಈರುಳ್ಳಿ ಇದೆ ಅಲ್ಲ, ಹಿಡ್ಕೋ ಕವರ್. ಅದನ್ನ ಕಟ್ ಮಾಡ್ಬಿಟ್ಟು ಅಲ್ಲಿ ಜೋಡಿಸ್ಬಿಟ್ಟು ಬರ್ತೀಯಾ? ಹಸಿಮೆಣಸಿನ್ಕಾಯಿ ಜೋಡಿಸ್ಬಿಡು.
ಸಬ್ಬಸಿಗೆ ಸೊಪ್ಪು ಹಿಂಗಡೆ ಬೇರ್ನ ತೆಗೆದಿಟ್ಬಿಡ್ಬೇಕು. ಬೇಸಿಗೆ ಆಗಿರೋದ್ರಿಂದ ಬೇಗ ಕೊಳ್ತೋಗುತ್ತೆ. ಮೂಲಂಗಿ ತೊಗೊಂಡು ಬಂದಿದ್ದೀನಿ. ಮತ್ತು ಡಿಫ್ರೆಂಟ್ ಆಗಿರೋದೊಂದು ಕುಂಬಳಕಾಯಿ ಸಿಕ್ತು, ಅದು ತೊಗೊಂಡು ಬಂದಿದ್ದೀನಿ. ಇದೆಲ್ಲ ಜೋಡಿಸ್ಕೋಬೇಕೀಗ. ಕ್ಯಾಪ್ಸಿಕಮ್, ಕ್ಯಾರೆಟ್, ಮೂಲಂಗಿ ಎಲ್ಲ. ಪೀಚ್ ಹಣ್ಣು ತುಂಬ ಫೇಮಸ್ಸು ಸೀಸನ್ನು. ಸೊ ಪೀಚ್ ಫ್ರೂಟ್ ಕೂಡ ತೊಗೊಂಡು ಬಂದಿದ್ದೀವಿ. ಈಗ ಸೀಸನ್ ಇಲ್ಲಿ ಚೈನಾದಲ್ಲಿ. ಸೊ ಇದು 2 ಬಾಕ್ಸ್ ತಂದಿದ್ದೀವಿ. ಇದು ಖಾಲಿ ಮಾಡೋದೇ ಇರೋದು ಇವಾಗ. ಪಾಪಗೆ ಸ್ವಲ್ಪ ಕನ್ನಡ ಪಾಠ ಮಾಡೋಣ ಇವಾಗ ಅಂತ ಅಂದ್ಕೊಂಡಿದ್ದೀನಿ ಅಲ್ವಪ್ಪ. ಯಾಕೆಂದರೆ ಅವ್ನಿಗೆ ಇಲ್ಲಿ ಕನ್ನಡ ಟೀಚರ್ಸ್ ಇರಲಿಲ್ಲ. ಚೈನೀಸ್ ಮತ್ತು ಇಂಗ್ಲೀಷ್ ಫಾರಿನ್ ಟೀಚರ್ಸ್ ಇದ್ದಿದ್ದು. ಸೊ ಕನ್ನಡ ಟೀಚರ್ ನಾನೇ ನಮ್ಮ ಪಾಪಗೆ. LKG ಮತ್ತು UKG ಕನ್ನಡ ಟೀಚರ್ ನಾನೇ ಅಲ್ವಪ್ಪ. ಅದೇ ಓಪನ್ ಆಗ್ತದೆ, ಗಾಳಿ ಬರ್ತಕ್ಕೆ. AC ಆನ್ ಮಾಡಿದ್ದೀವಲ್ಲ ಅದಕ್ಕೆ. ಹೇಗೆ ಅಷ್ಟೇ ಓಪನ್ ಆಗೋದು, ಆಗಲ್ಲ ಅದು. ಅದೇ ನಮ್ಮ ಪಾಪದ ಹ್ಯಾಂಡ್ ರೈಟಿಂಗ್ ಅಷ್ಟು ಚೆನ್ನಾಗಿಲ್ಲ ಅಲ್ವಪ್ಪ. ಹ್ಯಾಂಡ್ ರೈಟಿಂಗ್ ಇಸ್ ನಾಟ್ ಗುಡ್ ನಿಂದು ಅಲ್ವಾ. ನಂದು ಸೂಪರ್. ಹಾಕಿದೆ ನೋಡು, ಸುಮ್ಮನೆ ಗೀಚರ್ ಸ್ಟಾರ್ ಆಗಿರುವ. ಮತ್ತೆ ಏನು ಮಾಡೋದು, ನೀನು ಚೆನ್ನಾಗಿ ಬರ್ದಿಲ್ಲಲ್ಲ, ಅದಕ್ಕೆ ನಾನು ಗೀಚಿರ ಸ್ಟಾರ್ ಹಾಕಿರೋದು. ಇಲ್ಲಿ ಕನ್ನಡ ಫಿಲ್ ದ ಬ್ಲಾಂಕ್ಸೇ ಬರ್ದಿಲ್ಲ ನೋಡೋಣ. ಏನು ಫಿಲ್ ಹೆಂಗ್ ಬರೀತೀಯ ಬರೀ ನೋಡೋಣ. ಯಾರೆಲ್ಲ ಅವರ್ಗೂ ಅಲ್ಲ, ಎಲ್ಲಿವರೆಗೂ ಹೇಳಿರೋದಲ್ಲಿ. ಖ ಸೆಕೆಂಡ್ ಖ, ಅದು ಬಿಗ್ ಖ. ಗ ಫಾರ್ ಏನು? ಗಂಟೆ. ಗಂಟೆ. ಈ ಗಂಟೆನಾ ಅದು? ಫಸ್ಟ್ ಗ ಗಡಿಯಾರ. ಗಡಿಯಾರ. ಓಕೆ ಗುಡ್. ಇನ್ನೊಂದು ಗ, ಬಿಗ್ ಗ ಫಾರ್ ಮಾ ಫಾರ್ ಏನು? ಮಾ ಫಾರ್ ಮಹೇಂದ್ರ. ಮಾ ಫಾರ್ ಮಹೇಂದ್ರನ ಪಪ್ಪನ. ಮರ. ಮರ ಮಹೇಂದ್ರ 3 ಬರುತ್ತೆ. ವರ್ಕ್ ಮಾಡಬೇಕಲ್ವ. ಪೇಜಸ್ ಎಲ್ಲ ಇಲ್ಲಿ ಜಾಗ ಬಿಟ್ಟೋದೆಲ್ಲ ವೇಸ್ಟ್ ಮಾಡ್ಬಾರ್ದು. ಇಟ್ಕೊಳ್ಳಿ, ನಾನು ಹೇಳ್ತೀನಿ ಅಂತ ಬರೀ. ನನಗೆ ಕನ್ನಡ ನಂಬರ್ಸ್ ಹೇಳ್ಕೊಟ್ಟಿದ್ದೆ ತಾನೆ. 10ವರೆಗೂ ಬರೀತೀಯ ಅದನ್ನ? ಕನ್ನಡದಲ್ಲಿ ಹೇಳ್ಕೊಂಡು ಬರೀತೀಯಾ? ಬರೀ. ಏನಂತಾರೆ ಕನ್ನಡದಲ್ಲಿ 1ಗೆ? ಬೇಡ, ಬಸ್ತು ಬರೀ ತೋರಿಸ್ತೀನಿ, ಆಮೇಲೆ ಓದ್ತೀನಿ. ಇದು 8 ಬರ್ದಿದ್ಯಲ್ಲ ನೀನು. 8. ಇದು ಸ್ವಲ್ಪ ಹೇಗೆ ಬರ್ಬೇಕು ಗೊತ್ತಾ, ಹೀಗೆ ಬಂದು ಹಿಂಗೆ ಒಳಗೆ ಬಂದು ಬರ್ಬೇಕು. ಹಿಂಗೆ ಇದು ಹಿಂಗೆ ಮಾಡಿಬಿಟ್ಟಿದೆಯಲ್ಲ, ಆ ಥರ ಬರ್ದು ಮಾಡಿದ್ಯಾ. ಇದನ್ನು ಒಳಗೆ ತೊಗೊಂಡು ಹಿಂಗೆ ಮಾಡಬೇಕು. ಓಕೆ, ಈಗ ಹೇಳು ಮತ್ತೆ ನೋಡೋಣ ಕನ್ನಡದಲ್ಲಿ ಹೇಗೆ ಹೇಳ್ತಾರೆ ಇದನ್ನಂತ. 1 2 3 4 5 6 7 8 9 10. ಈಗ 100ವರೆಗೂ ಬರೀ ಗೊತ್ತಾ ನಿನಗೆ. 10 ಅಷ್ಟು ಬರ್ತಿದ್ಯಾ ಅಂದರೆ ಈಗ ಇಲ್ಲ ನಾನು ಹೇಳ್ತೀನಿ. ನಂಬರ್ ಬರೀ ಸಾಕು. 80 ಹೆಂಗೆ ಬರೆಯೋದು? ಬರೀ 80. 100 ಬರೀತಾರೆ. ಮತ್ತೆ 32 ಹೇಗೆ ಬರೀತಾರೆ? 32 ವೆರಿ ಗುಡ್. ಆದರೆ ನಿನಗೆ ಕನ್ನಡದಲ್ಲಿ ಏನಂತಾರೆ ಗೊತ್ತಾ ನಿಮಗೆ? 32ಗೆ 32 ಅಂತಾರೆ. ನಿಂಗೆ ಬರೀ 10ವರೆಗೂ ಅಷ್ಟೇ ಬರೋದು, 1 2 3 ಅಂತ ಅಲ್ವಾ. ನೆಕ್ಸ್ಟ್ 11 12 ಕಲಿಯುತ್ತೆ. ಓಕೆ, ಬುಕ್ ಓದಿಸ್ತಾ ಇದ್ದೀನಿ ಡೈಲಿ 1 2 ಪೇಜಸ್ ರಾಜಾ ಇದ್ರೂ. ಸೊ ಕಮ್ ಆನ್ ಸಮಯ, ರೀಡ್ ಇಟ್. ಬಾಯ್ ವಿತ್ ಎಸ್ ಟಾಯ್. ನೆಕ್ಸ್ಟ್ ಇದಾ ಸೊ ಊಟ ಮಾಡಿಸಿ ಮಲಗಿಸಿ ಮತ್ತೆ ವಾಪಸ್ ಸಂಜೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ರಾತ್ರಿಗೆ ಹೀರೆಕಾಯಿನಲ್ಲಿ ಎಣ್ಗಾಯಿ ಮಾಡಿಬಿಟ್ಟು ಚಪಾತಿ ಮಾಡೋಣ ಅಂತ ಅಂದ್ಕೊಂಡೆ. ನನಗೆ ಫಸ್ಟ್ ಟೈಮ್ ಹೀರೆಕಾಯಿನಲ್ಲಿ ಎಣ್ಗಾಯಿ ಮಾಡ್ತಿರೋದು. ನಾನು ಯೂಟ್ಯೂಬಲ್ಲಿ ನೋಡಿದ್ದು. ಇದೊಂದು ಉತ್ತರ ಕರ್ನಾಟಕದ ಒಂದು ಖಾದ್ಯ ಆಗಿರುತ್ತೆ. ತಿಂದಿದ್ದೀನಿ ಸುಮಾರು ಸಲ, ಬಟ್ ಆದರೆ ಮನೆಯಲ್ಲಿ ಒಂದ್ಸಲನೂ ಟ್ರೈ ಮಾಡಿರಲಿಲ್ಲ. ಬದನೆಕಾಯಿನಲ್ಲಿ ಎಣ್ಗಾಯಿ ಮಾಡಿದ್ದೆ, ಬಟ್ ಹೀರೆಕಾಯಿನಲ್ಲಿ ಫಸ್ಟ್ ಟೈಮ್ ಎಣ್ಗಾಯಿ ಮಾಡ್ತಾ ಇರೋದು. ಹೀರೆಕಾಯಿನಲ್ಲಿ ಎಣ್ಗಾಯಿ ಮಾಡ್ತಿರೋದು ಫಸ್ಟ್ ಟೈಮ್. ಅದೇ ಥರ ಹೀರೆಕಾಯಿ ಸಿಪ್ಪೆನಲ್ಲಿ ಕೂಡ ಚಟ್ನಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾನು. ಚೈನಾದಲ್ಲಿ ಸುಮಾರು ವಿಧವಾದ ಹಸಿಮೆಣಸಿನಕಾಯಿ ಸಿಗುತ್ತೆ. ಇಲ್ಲಿ ನೋಡ್ಬೋದು ನೀವು 4 ಥರ ಬೇರೆ ಬೇರೆ ಹಸಿಮೆಣಸಿನಕಾಯಿನ ನಾನು ಹಾಕಿದ್ದೀನಿ. ಒಂದು ಸೈಡ್ ಫುಲ್ ಚಟ್ನಿಗೆಲ್ಲ ಏನೇನು ಬೇಕೋ ಅದನ್ನೆಲ್ಲ ಹುರಿದು ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಕಡೆ ಎಣ್ಣೆಗೆ ಹೀರೆಕಾಯಿನ ನಾವು ಮಧ್ಯ ಭಾಗದಲ್ಲಿ ಕಟ್ ಮಾಡಿಬಿಟ್ಟು ಹುರ್ಕೋಬೇಕು. ಅರ್ಧ ಭಾಗ ಇದರಲ್ಲೇ ಬೇಯಬೇಕು, ಇನ್ನರ್ಧ ಭಾಗ ಮಸಾಲೆ ಜೊತೆ ಬೇಯಬೇಕು. ಈಗ ಒಗ್ಗರಣೆ ಹಾಕೋತಿದ್ದೀನಿ. ಸಾಸಿವೆ, ಈರುಳ್ಳಿ, ಹಸಿಮೆಣಸಿನಕಾಯಿ ಮತ್ತು ಹೀರೆಕಾಯಿ, ಕೊತ್ತಂಬರಿ ಸೊಪ್ಪು ಆಡಿಸ್ಕೊಂಡಿರೋದನ್ನ ಹಾಕಿ ಚೆನ್ನಾಗಿ ಮಳ್ಸಿದ್ರೆ ಎಣ್ಗಾಯಿ ರೆಡಿ ಆಗುತ್ತೆ.
ಈ ಕಡೆ ಒಂದ್ ಕಡೆ ಚಪಾತಿನೂ ಕೂಡ ರೆಡಿ ಮಾಡ್ಕೊಂಡಿದೀನಿ ಹಿಟ್ನ. ಎಣ್ಗಾಯಿ ಮಾತ್ರ ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಇನ್ನು ಇವತ್ತಿನ ಈ ಒಂದು ಪುಟ್ಟ ವ್ಲಾಗ್ನ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಮೆಚ್ಚುಗೆ ಇರಲಿ. ಮತ್ತೆ ಇದೇ ತರ ಚೈನಾದ ವಿಡಿಯೋಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಚೈನಾದ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬೈ ಬಾಯ್.